ಮೈಸೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಕನ್ನಡ ಭವನದಲ್ಲಿ ನಡೆದ ಡಾಕ್ಟರ್ ಶ್ರುತಿ ಮಧುಸೂದನ್ ಅಧ್ಯಕ್ಷರು, ಸಂಸ್ಥಾಪಕರು ಮತ್ತು ಪ್ರಧಾನ ಸಂಪಾದಕರು ರವರ ವತಿಯಿಂದ ಕವಿ ಕಾವ್ಯ ಕಥಾ ಸಂಗಮ ಮೊದಲ ಆವೃತ್ತಿ ಅಕ್ಷರನಾದದ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ 38 ಕೃತಿಗಳ ಲೋಕಾರ್ಪಣೆಯನ್ನು ಅರವಿಂದ ಮಾಲಗತ್ತಿಯವರು ಉದ್ಘಾಟಿಸಿದರು. ಸಾಹಿತಿಗಳು, ಕವಿ, ವಿಮರ್ಶಕರು, ಸಂಶೋಧಕರು ಮತ್ತು ಚಿಂತಕರು. ಕಾರ್ಯಕ್ರಮದ ಅಧ್ಯಕ್ಷರು ಮಡ್ಡಿಕೆರೆ ಗೋಪಾಲ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್. ಡಾಕ್ಟರ್ ಟಿ ತ್ಯಾಗರಾಜು, ಉಪಾಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಡಾಕ್ಟರ್ ಮಂಜುಳಾ ಪಾವಡ, ಸಾಹಿತಿಗಳು, ವಿಮರ್ಶಕರು, ಚಿಂತಕರು, ಪತ್ರಕರ್ತರು, ಉಪಸಂಪಾದಕಿ, ಕಣ್ಣು ಪತ್ರಿಕೆಯ. ಸಿದ್ದನಕೊಪ್ಪಲು ಕುಮಾರ್, ಖ್ಯಾತ ವಕೀಲರು, ಸಾಹಿತಿಗಳು ಮತ್ತು ಕಲಾವಿದರು. ಸ್ಮೈಲ್ ಶಿವಕುಮಾರ್, ಚಲನಚಿತ್ರ ನಟ, ನಿರ್ದೇಶಕರು, ಬೆಂಗಳೂರು. ಡಾಕ್ಟರ್ ಗುಣವಂತ ಮಂಜುನಾಥ್, ಸಾಹಿತಿಗಳು, ಖ್ಯಾತ ಚಲನಚಿತ್ರ ನಿರ್ದೇಶಕರು. ಫ್ರಾಂಕಿ ಲೋಬೋ, ಪತ್ರಕರ್ತರು, ಹೆಡ್ ಆಫ್ ನ್ಯೂಸ್. ಪದ್ಮನಾಭ್ ಡಿ, ವಿಮರ್ಶಕರು, ಸಾಹಿತಿಗಳು, ಬೆಂಗಳೂರು. ಜಗದೀಶ್, ಪ್ರಿಂಟ್ ಕ್ರಾಫ್ಟ್ ಸೊಲ್ಯೂಷನ್. ಕಲ್ಪನಾ ಡಿಎನ್, ಅಧ್ಯಕ್ಷರು, ಸಂಸ್ಥಾಪಕರು, ರಾಷ್ಟ್ರೀಯ ದೇಹಾಂಗ ದಾನ ಸಾಹಿತ್ಯ ಪರಿಷತ್. ಅಕ್ಷರನಾದ ಪಬ್ಲಿಕೇಶನ್ಸ್ ASTR ಬೆಂಗಳೂರು, ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಸಾರಥ್ಯದಲ್ಲಿ ಕವಿ ಕಾವ್ಯ ಕಥಾ ಸಂಗಮ ಮೊದಲ ಆವೃತ್ತಿ ಅಕ್ಷರನಾದದ ಮೊದಲ ವಾರ್ಷಿಕೋತ್ಸವ 38 ಕೃತಿಗಳ ಲೋಕಾರ್ಪಣೆ. ಅಕ್ಷರನಾದದ ಹೆಮ್ಮೆಯ ಕನ್ನಡತಿ, ಹೆಮ್ಮೆಯ ಕನ್ನಡಿಗ ಮತ್ತು ಕೌಟಿಲ್ಯ ಪ್ರಶಸ್ತಿಗೆ ಭಾಜನರಾದವರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅರವಿಂದ ಮಾಲಗತ್ತಿಯವರು, ಆದರೆ ವಿಶೇಷ ಸಾಧನೆ ಏನು ಇದು ಅಂತ ನಾನು ಅಂದ್ಕೊಳ್ತೇನೆ ಅಂತಂದ್ರೆ, ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಪ್ರಕಾಶಕರು ಸಾಕಷ್ಟು ಜನ ಇದ್ದಾರೆ, ಆದರೆ ಮಹಿಳಾ ಪ್ರಕಾಶಕಿಯರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತಂದ್ರೆ ಬೆರಳಿನಲ್ಲಿ ಎಣಿಸುವುದಕ್ಕೂ ಕೂಡ 1, 2, 3 ಅಷ್ಟೇ ಹೆಸರು ಸಿಗಬಹುದೇ ವಿನಃ ಅದಕ್ಕಿಂತ ಹೆಚ್ಚು ಹೆಸರು ಸಿಗಬಹುದು. ಹೀಗಾಗಿ ನನಗೆ ಈ 38 ಪುಸ್ತಕಗಳ ಬಿಡುಗಡೆಯ ಸಂದರ್ಭದಲ್ಲಿ ಇಂತಹ ಸಾಹಸಕ್ಕೆ ಕೈ ಹಾಕಿದಂತಹ ಮಹಿಳೆಯರ ಶಕ್ತಿ ಏನು ಅನ್ನೋದನ್ನು ಪರೋಕ್ಷವಾಗಿ ಒಂದು ಪರಂಪರೆ. ಅತ್ತಿಮಬ್ಬೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆಲ್ಲ ರಂಗನ ಅಜಿತನಾಥ ಪುರಾಣವನ್ನ ಆಕೆ 1000 ಪ್ರತಿಗಳನ್ನ ಮಾಡಿಬಿಟ್ಟು ಹಂಚಿದಳು ಅಂತ. ಸಾಹಿತ್ಯದ ಚರಿತ್ರೆಯಲ್ಲಿ ಮಹಿಳೆಯಾಗಿಟ್ಕೊಂಡು ಬಿಟ್ಟು ಮೊದಲನೇ ಬಾರಿಗೆ ಅಂತಹ ದಾಖಲೆ ನನಗೆ ಸಿಗುತ್ತೆ. ಅಂದ್ರೆ ಮಹಿಳೆಯರು ಈ ರೀತಿ ಕೃತಿಯನ್ನ ಪ್ರತಿ ಮಾಡಿಸಿಬಿಟ್ಟು ಹಂಚುವಂತಹ ಒಂದು ಪರಂಪರೆ ಇದೆ ಅಲ್ವ. ಸುಮಾರು ಈ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಗ್ರೂಪ್ಗಳಲ್ಲಿ ಅಥವಾ ಕಥೆಗಳ ಗ್ರೂಪ್ಗಳಲ್ಲಿ ನಾನು ನಿವೃತ್ತನಾಗಿ 3 ವರ್ಷದಲ್ಲಿ 500ಕ್ಕೂ ಹೆಚ್ಚು ಕಥೆಗಳನ್ನ ಬರ್ತಿದ್ದೆ. ಅದು ಕಥಾ ಅರಮನೆ ಇರ್ಬೋದು, ಕಥಾ ಗುಚ್ಛ ಇರ್ಬೋದು, ಅಕ್ಷರನಾದ ಇರ್ಬೋದು, ಇತ್ತೀಚೆಗೆ ಪ್ರಾರಂಭವಾಗಿರುವ ಮಂದಾರ ಇರ್ಬೋದು, ವಿವಿಧಗಳಲ್ಲಿ ಆಲ್ಮೋಸ್ಟ್ ಪ್ರತಿ ದಿನಕ್ಕೆ ಒಂದು ಕಥೆಯಂತೆ ಈ 3 ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಕಥೆಗಳನ್ನ ಬರ್ತಿದ್ದೆ. ಈ ನನ್ನ ಕಥಾ ಸಂಕಲನದಲ್ಲಿ ಆ 500 ಕಥೆಗಳಲ್ಲಿ ನನಗೆ ಇಷ್ಟವಾದಂತಹ 20 ಕಥೆಗಳನ್ನ ನಾನು ಶ್ರುತಿಯವರಿಗೆ ಕಳಿಸಿದ್ದೆ. ಅವರು 20 ಕಥೆಗಳು ಬಹುಶಃ ಮಂಜು ಪಾವಡ ಅವರಲ್ಲಿ ಒಂದು ಆತ್ಮೀಯತೆ ಇದೆ. ಅಕ್ಷರಗಳ ಮೂಲಕ ಅನೇಕವನ್ನ ಸಂಪಾದನೆ ಮಾಡಬಹುದು ಅನ್ನೋದಕ್ಕೆ ಒಂದು ನಿದರ್ಶನ ಮಂಜು ಅವರು. ಅಕ್ಷರಗಳ ಮೂಲಕವೇ ಅವರು ದೊಡ್ಡ ಸ್ನೇಹ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಆತ್ಮೀಯವಾಗಿ ಅವರು ಎಲ್ಲರೊಡನೆ ಬೆರೀತಾರೆ ಮತ್ತು ಅನೇಕ ಕವಿ ಮಹಾಶಯರನ್ನ ಕರೆದು ಬೆಂಗಳೂರಿನ ಮಹಾನಗರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ
ready? ಹಾಗೆ ಮುಂದೆ ನೋಡಿ ಹಾಗೆ ಮೈಸೂರಿನಲ್ಲಿ ಇವತ್ತು 38 ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಖುಷಿ ಮತ್ತೆ ಹೆಮ್ಮೆ ಅನಿಸ್ತಾ ಇದೆ. ಇವತ್ತೇನು 38 ಕೃತಿಗಳು ಲೋಕಾರ್ಪಣೆಯಾಗಿದೆ, ಆ ಕೃತಿಗಳ ಕರ್ತು ಹಾಗೆ ಬರೆದಿರ್ತಕ್ಕಂತಹ ಲೇಖಕರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಬರೀ ಜೋರಾದ ಚಪ್ಪಳೆ ಬರೀ ಆ 38 ಕೃತಿಗಳ ಲೇಖಕರಿಗೆ. ಕನ್ನಡ ಸಾಹಿತ್ಯ ನೈತಿಕ ಪರಿಭಾಷೆಯ ಮೇಲೆ ನೆಲೆ ನಿಂತ ಮಾರ್ಗದರ್ಶಿ ಗುಣಾತ್ಮಕ ಅಂಶಗಳನ್ನು ಒಳಗೊಂಡಂತಹ ಕವಿತೆಗಳು ಹೆಚ್ಚು. ಕೆಲವು ಕವಿತೆಗಳು ಛಂದೋಬದ್ಧವ ರೀತಿಯಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಟ್ಟಂತವುಗಳಿವೆ. ಇನ್ನು ಕೆಲವು ಮುಕ್ತ ಸ್ವರೂಪದ ಬರವಣಿಗೆ ಕೂಡ ಇದೆ. ಮುಕ್ತಕದ 3 ಸಂಕಲನಗಳಿವೆ, ಚುಟುಕಿನ ಒಂದು ಸಂಕಲನ ಇದೆ. ಎಲ್ಲ ವೈವಿಧ್ಯತೆಗಳನ್ನು ಒಳಗೊಂಡಂತಹ ಪುಸ್ತಕಗಳು ಪ್ರಕಟ ಆಗಿವೆ ಅಂತ ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಆದರೆ ವಿಶೇಷ ಸಾಧನೆ ಏನು ಇದು ಅಂತ ನಾನು ಅಂದ್ಕೊಳ್ತೇನೆ ಅಂತಂದ್ರೆ, ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಪ್ರಕಾಶಕರು ಸಾಕಷ್ಟು ಜನ ಇದ್ದಾರೆ. ರಂಗನ ಅಜಿತನಾಥ ಪುರಾಣವನ್ನ ಹಾಗೆ ನಾನು ಯಾವಾಗಲೂ ಬಿಟ್ಟಿದ್ದೇನೆ. ಯಾಕೆಂದರೆ ಇದೇ ಭಾವನೆಗಳು ಒಂದಾನೊಂದು ಕಾಲದಲ್ಲಿ ನನ್ನನ್ನು ನೋಯಿಸಿವೆ. ಆಟಲೇ ನನ್ನ ಸಿಗು ಅಂದ್ರೆ ಮಹಿಳೆಯರು ಈ ರೀತಿ ಕೃತಿಯನ್ನ ಪ್ರತಿ ಮಾಡಿಸಿಬಿಟ್ಟು ಹಂಚುವಂತಹ ಒಂದು ಪರಂಪರೆ ಇದೆ ಅಲ್ವಾ. ಪರೋಕ್ಷವಾಗಿ ಅವಾಗ ಏನಿತ್ತು ಅಂತಂದ್ರೆ ಧಾರ್ಮಿಕ ಕೆಲಸಗಳನ್ನ ಮಾಡುವಂತಹದ್ದು ಒಂದು ಪುಣ್ಯದ ಕಾರ್ಯ ಅಂತ ತಿಳ್ಕೊಂಡು ಆ ಒಂದು ಪರಂಪರೆಯ ಇನ್ನೊಂದು ಪ್ರತಿರೂಪ ಇದು ಅಂತ ನಾನು ಇಂಥ ಅಂತಿಮ ಪೇರು ಇನ್ನೂ ಬೇಕಾಗಿದ್ದಾರೆ. ಅದರ ಜೊತೆಯಾಗಿ ಇವತ್ತೇನು ಈ ಒಂದು ಅಕ್ಷರನಾದ ಸಂಸ್ಥೆಯಿಂದ 38 ಕೃತಿಗಳ ಬೇಗ ನನ್ನ ಕೃತಿ ಬಿಡುಗಡೆ ಹಾಕಬೇಕು, ಸಮಯ ಆಗ್ತಾ ಇದೆ, ನಾನು ಬೇಗ ದೂರದ ಊರಿಂದ ಬಂದಿದ್ದೀನಿ, ನಾನು ಬಹಳ ಬೇಗ ಹೋಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನನ್ನ ಹರಿವಿಗೆ ತೆಗೆದುಕೊಂಡು ಕೇವಲ 2-3 ನಿಮಿಷಗಳಲ್ಲಿ ಮಾತ್ರ ವಿರಾಮವನ್ನು ನೀಡ್ತೇನೆ. 100 ಕವಿತೆಗಳನ್ನ ಬರೆದಿರ್ತಕ್ಕಂಥವ್ರು ಮಾತ್ರ ದೊಡ್ಡ ಕವಿ, 1-2-3 ಕವಿತೆಗಳನ್ನ ಬರೆದಿರ್ತಕ್ಕಂಥವ್ರು ತುಂಬಾ ಚಿಕ್ಕ ಕವಿ ಅಂತಕ್ಕಂತಹ ಆ ಚಿಕ್ಕ ಮನಸ್ಸನ್ನ ನಾವೆಲ್ಲರೂ ಕೂಡ ದೂರ ಮಾಡೋಣ. ಬಹುಶಃ ಯಾವ ಕವಿತೆಯನ್ನೂ ಕೂಡ ಕದಿಯದೆ ಸ್ವಮನಸ್ಸಿನಿಂದ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಿ ಅದನ್ನ ಬರಹ ರೂಪದಲ್ಲಿ ತರ್ತಕ್ಕಂಥದ್ದು ಒಂದೇ ಒಂದು ಕವಿತೆಯಾದರೂ ಕೂಡ ಅದು ನಿಜವಾದ ಕವಿತೆ, ಅದು ನಿಜವಾದ ಕವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಂಧುಗಳೇ, ಬಹುಶಃ ದೂರದ ಊರುಗಳಿಂದ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಒಂದು ಮಾತನ್ನ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ನಿಮ್ಮ ಕೃತಿಗಳನ್ನ ನಿಮ್ಮ ಕವಿತೆಗಳನ್ನ ಬೇರೆಯವರು ಎಷ್ಟು ಚೆನ್ನಾಗಿ ಎಷ್ಟು ತಾಳ್ಮೆಯಿಂದ ಕೇಳಬೇಕು ಅಂತಕ್ಕಂತಹ ಮನಸ್ಸು ನಮ್ಮಗಳಲ್ಲಿದೆಯೋ ಅದೇ ತರ ಬೇರೆಯವರ ಕೃತಿಯನ್ನ ಬೇರೆಯವರ ಕವಿತೆಯನ್ನು ಕೂಡ ನಾವು ಅಷ್ಟೇ ತಾಳ್ಮೆಯಿಂದ ಕೇಳ್ತಕ್ಕಂತಹ ಒಂದು ಭಾವನೆಗಳನ್ನ ನಾವು ತಿಳ್ಕೊಂಡು ಹೋಗಿದ್ದೆ ಆದ್ರೆ ನಿಜವಾಗಿರ್ತಕ್ಕಂತಹ ಎಲ್ಲ ಬಿಡುಗಡೆ ಮಾಡಬೇಕು ಅಂತ ಕನ್ನಡ ಓದಿ ತುಂಬಾ ಚೆನ್ನಾಗಿದೆ. ನಾನು ಸುಮಾರು ಕಥೆ ಬರ್ದಿ ಊರು ಕಟ್ಟೋದಾಗ ಅಥವಾ ಅಲ್ಲಿ ಹೋದಾಗ ಎಲ್ಲ ಕಂಡೋಗ್ತಾರೆ. ಈ ಸಾರಿ ಸ್ವಲ್ಪ ಏನಾದ್ರು ಮಾಡಿ ಬಿಡುಗಡೆ ಮಾಡಿಬಿಡೋಣ ಅಂತ ಹೇಳಿ ಮಾತಾಡಿದಾಗ ನನಗೆ